ನಮಸ್ಕಾರ ಸ್ನೇಹಿತರೆ, ಇನ್ಫೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರತಿ ತಿಂಗಳು ಸಂಬಳ ಬಂದು ತಕ್ಷಣ ಖರ್ಚಾಗುತ್ತದಾ? ಬೆಲೆಗಳು ಏರುತ್ತಿವೆ. ಭವಿಷ್ಯದ ಚಿಂತೆಯಿದೆಯಾ? ನೀವು ಕಡಿಮೆ ಅಥವಾ ಮಧ್ಯಮ ವರ್ಗದಿಂದ ಬಂದವರಾದರೆ ಈ ವಿಡಿಯೋ ನಿಮಗಾಗಿಯೇ. ಇಂದು ನಾನು ತಿಳಿಸುತ್ತೇನೆ, ಹೆಚ್ಚುವರಿ ಹಣ ಹೇಗೆ ಸಂಪಾದಿಸುವುದು, ಸಣ್ಣ ಮೊತ್ತದಿಂದ ಹೂಡಿಕೆ ಹೇಗೆ ಮಾಡುವುದು, ₹500 ಶುರು ಮಾಡಬಹುದು. 2026ರಲ್ಲಿ ಇದೆಲ್ಲ ಸಾಧ್ಯ. ವಿಡಿಯೋ ಕೊನೆಯವರೆಗೆ ನೋಡಿ. ಕಮೆಂಟ್ ಮಾಡಿ, ನೀವು ಯಾವುದು ಮೊದಲು ಪ್ರಯತ್ನಿಸುತ್ತೀರಿ. ಶುರು ಮಾಡೋಣ. ಮೊದಲು ಬಜೆಟ್ ಮಾಡಿ. ಮೊದಲನೆಯದು, ಹಣವನ್ನು ನಿಯಂತ್ರಿಸಿ. ಸರಳ ನಿಯಮ ಇದೆ: 60-20-20. 60% ಅಗತ್ಯ ಖರ್ಚುಗಳಿಗೆ, ಬಾಡಿಗೆ, ರೇಷನ್, ಶಾಲೆ ಫೀಸ್, ವಿದ್ಯುತ್, ಬಸ್ ಟಿಕೆಟ್. 20% ಇಷ್ಟಕ ಖರ್ಚುಗಳಿಗೆ, ಹೊರಗೆ ಊಟ, ಸಿನಿಮಾ, ಹೊಸ ಬಟ್ಟೆ. 20% ಉಳಿತಾಯಕ್ಕೆ, ಹೂಡಿಕೆಗೆ. ಪ್ರತಿ ರೂಪಾಯಿ ಲೆಕ್ಕ ಹಾಕಿ. ಫೋನ್ನಲ್ಲಿ ಉಚಿತ ಆಪ್ ಬಳಸಿ, ಅಥವಾ ಸಣ್ಣ ನೋಟ್ಬುಕ್ನಲ್ಲಿ ಬರೆಯಿರಿ. ರೋಜಿನ ಚಹಾ, ಸಿಗರೆಟ್, ಅನಗತ್ಯ ಖರ್ಚು ಕಡಿಮೆ ಮಾಡಿ. ಮೊದಲು ಎಮರ್ಜೆನ್ಸಿ ಫಂಡ್ ಮಾಡಿ. 3ರಿಂದ 6 ತಿಂಗಳ ಖರ್ಚಿನಷ್ಟು ಹಣ ಇಡಿ. ಸೇವಿಂಗ್ಸ್ ಅಕೌಂಟ್ ಅಥವಾ ಆರ್ಡಿಯಲ್ಲಿ. ಸಂಬಳ ಬಂದ ಕೂಡಲೇ 20% ಅಲಗಿಡಿ. ಇದನ್ನು ನಿಮಗಾಗಿ ಮೊದಲು ಪಾವತಿ ಎನ್ನುತ್ತಾರೆ. ಹೆಚ್ಚುವರಿ ಹಣ ಸಂಪಾದನೆ. ಸಂಬಳದ ಮೇಲೆ ಮಾತ್ರ ಅವಲಂಬಿತರಾಗಬೇಡಿ. ಇಂದು ಅನೇಕರು ಹೆಚ್ಚುವರಿ 10,000ದಿಂದ 40,000 ಪ್ಲಸ್ ಸಂಪಾದಿಸುತ್ತಿದ್ದಾರೆ. ಕೆಲವು ಸರಳ ಐಡಿಯಾಗಳು: 1. ಫ್ರೀಲಾನ್ಸಿಂಗ್. ಫೋನ್ ಮತ್ತು ಇಂಟರ್ನೆಟ್ ಇದ್ದರೆ ಸಾಕು. ಬರೆಯುವುದು ಕಲಿಯಿರಿ. ಕ್ಯಾನ್ವಾಯಲ್ಲಿ ಡಿಸೈನ್ ಮಾಡಿ. ಡೇಟಾ ಎಂಟ್ರಿ ಮಾಡಿ. ಅಪ್ವರ್ಕ್, ಫೈವರ್ ಸೈಟ್ಗಳಲ್ಲಿ ಕೆಲಸ ತೆಗೆದುಕೊಳ್ಳಿ. ಪಾರ್ಟ್ ಟೈಮ್ ಮಾಡಿ ಉತ್ತಮ ಆದಾಯ ಬರುತ್ತದೆ. 2. ಆನ್ಲೈನ್ ಟ್ಯೂಷನ್. ನಿಮಗೆ ಗಣಿತ, ಇಂಗ್ಲಿಷ್, ಕಂಪ್ಯೂಟರ್ ಗೊತ್ತಿದ್ದರೆ ಅರ್ಬನ್ ಪ್ರೋ ಅಥವಾ ಝೂಮ್ ಮೂಲಕ ಓದಿಸಿ. ಮನೆಯಲ್ಲೇ ಕುಳಿತು ಕೆಲಸ. 3. ರೀಲ್ಸ್ ಮತ್ತು ಯೂಟ್ಯೂಬ್. ರೋಜೂ ಸಣ್ಣ ವಿಡಿಯೋ ಮಾಡಿ. ಅಡುಗೆ ಟಿಪ್ಸ್, ಬಜೆಟ್ ಟಿಪ್ಸ್, ದೈನಂದಿನ ಜೀವನ. ಅಮೆಜಾನ್ ಅಫಿಲಿಯೇಟ್ ಜಾಯಿನ್ ಮಾಡಿ. ವ್ಯೂಸ್ ಬಂದರೆ ಹಣ ಬರುತ್ತದೆ. 4. ಮೀಶೋ ರೀಸೆಲ್ಲಿಂಗ್. ಶೂನ್ಯ ಹೂಡಿಕೆ. ಪ್ರಾಡಕ್ಟ್ ಫೋಟೋ ಶೇರ್ ಮಾಡಿ. ಆರ್ಡರ್ ಬಂದರೆ ಕಂಪನಿ ಕಳುಹಿಸುತ್ತದೆ. ನೀವು ಕಮಿಷನ್ ಪಡೆಯಿರಿ. 5. ಡೆಲಿವರಿ ಕೆಲಸ. ಬೈಕ್ ಇದ್ದರೆ ಸ್ವಿಗ್ಗಿ, ಝೊಮ್ಯಾಟೊಯಲ್ಲಿ ಡೆಲಿವರಿ ಮಾಡಿ. ಹೆಚ್ಚುವರಿ ಸಮಯದಲ್ಲಿ ಉತ್ತಮ ಆದಾಯ. ಚಿಕ್ಕದಾಗಿ ಶುರು ಮಾಡಿ. ರೋಜು 2ರಿಂದ 3 ಗಂಟೆ ಮಾತ್ರ. ಮೊದಲ ತಿಂಗಳು 5,000 ಟಾರ್ಗೆಟ್ ಇಡಿ. ನಿರಂತರ ಮಾಡಿದರೆ ಬೆಳೆಯುತ್ತದೆ. ಸ್ಮಾರ್ಟ್ ಹೂಡಿಕೆ. 2026 ಅಪ್ಡೇಟ್. ಹೆಚ್ಚುವರಿ ಹಣ ಬಂದ ಮೇಲೆ ಅದನ್ನು ಬೆಳೆಸಿ. ಕಾಂಪೌಂಡಿಂಗ್ ಅಂದರೆ ಸಣ್ಣ ಹಣ ಸಮಯದಲ್ಲಿ ದೊಡ್ಡದಾಗುತ್ತದೆ. ಸುರಕ್ಷಿತ ಆಯ್ಕೆಗಳು. 1. ಪಿಪಿಎಫ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಈಗ ಬಡ್ಡಿ 7.1%. ತೆರಿಗೆ ಇಲ್ಲ. ಸರ್ಕಾರಿ ಗ್ಯಾರಂಟಿ. ವಾರ್ಷಿಕ ಕನಿಷ್ಠ ₹500. 15 ವರ್ಷಕ್ಕೆ ಉತ್ತಮ. ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕ್ನಲ್ಲಿ ತೆರೆಯಿರಿ. 2. ಆರ್ಡಿ, ಆವರ್ತಕ ಠೇವಣಿ. ಪ್ರತಿ ತಿಂಗಳು ₹100 ಇಡಿ. ಪೋಸ್ಟ್ ಆಫೀಸ್ನಲ್ಲಿ ಬಡ್ಡಿ ಸುಮಾರು 6.7%. ಬ್ಯಾಂಕ್ಗಳಲ್ಲಿ 6.5ರಿಂದ 7.5% ವರೆಗೆ. ಸುರಕ್ಷಿತ. 3. ಎಫ್ಡಿ, ಸ್ಥಿರ ಠೇವಣಿ. ಒಂದೇ ಸಾರಿ ಹಣ ಇಡಿ. ಪೋಸ್ಟ್ ಆಫೀಸ್ನಲ್ಲಿ 7.5% ವರೆಗೆ. ಸಣ್ಣ ಬ್ಯಾಂಕ್ಗಳಲ್ಲಿ 7%ಯಿಂದ 8% ವರೆಗೆ. ಹೆಚ್ಚು ಬೆಳವಣಿಗೆ ಬೇಕಿದ್ದರೆ ಮ್ಯೂಚುವಲ್ ಫಂಡ್ ಎಸ್ಐಪಿ. ₹500 ಶುರು ಮಾಡಿ. ಗ್ರೋ, ಝೆರೋದಾ ಆಪ್ಗಳಲ್ಲಿ ಸುಲಭ. ದೀರ್ಘಕಾಲ 10+ ವರ್ಷ, ಸರಾಸರಿ 12ರಿಂದ 15% ರಿಟರ್ನ್ ಸಾಧ್ಯ. ಉದಾಹರಣೆ: ಪ್ರತಿ ತಿಂಗಳು ₹1,000 ಎಸ್ಐಪಿ, 12% ರಿಟರ್ನ್, 20 ವರ್ಷ, ಸುಮಾರು 10 ಲಕ್ಷ ಪ್ಲಸ್ ಆಗಬಹುದು. ಶುರುವಿನಲ್ಲಿ 50% ಸುರಕ್ಷಿತ, ಪಿಪಿಎಫ್ ಅಥವಾ ಆರ್ಡಿ, 50% ಎಸ್ಐಪಿ. ಎಚ್ಚರಿಕೆ: ಮಾರ್ಕೆಟ್ ಏರಿಳಿತ. ದೀರ್ಘಕಾಲ ಯೋಚಿಸಿ. ಸ್ಕ್ಯಾಮ್ಗಳಿಂದ ದೂರವಿರಿ. ಆಕ್ಷನ್ ಪ್ಲಾನ್. ಈಗ ಏನು ಮಾಡಿ? 1. ಇಂದೇ ಬಜೆಟ್ ಮಾಡಿ. ಎಮರ್ಜೆನ್ಸಿ ಫಂಡ್ ಶುರು ಮಾಡಿ. 2. 7 ದಿನದೊಳಗೆ ಒಂದು ಸೈಡ್ ಹಸಲ್ ಆಯ್ಕೆ ಮಾಡಿ ಶುರು ಮಾಡಿ. 3. ತಿಂಗಳ ಕೊನೆಯಲ್ಲಿ ₹500 ಎಸ್ಐಪಿ ಅಥವಾ ಆರ್ಡಿ ತೆರೆಯಿರಿ. 4. ಪ್ರತಿ ತಿಂಗಳು ನೋಡಿ, ಹೆಚ್ಚಿಸಿ. 5. ಕುಟುಂಬದವರನ್ನು ಒಳಗೊಳ್ಳಿಸಿ. ಮಕ್ಕಳಿಗೂ ಕಲಿಸಿ. ಸ್ನೇಹಿತರೆ, ಕೋಟಿ ಸಂಬಳ ಬೇಕಿಲ್ಲ ಶ್ರೀಮಂತರಾಗಲು. ಶಿಸ್ತು, ನಿರಂತರ ಪ್ರಯತ್ನ, ಸ್ಮಾರ್ಟ್ ಆಯ್ಕೆ. ಅನೇಕ ಮಧ್ಯಮ ವರ್ಗದವರು ಇದೇ ಮಾಡಿ ಯಶಸ್ವಿಯಾಗಿದ್ದಾರೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಒತ್ತಿ. ಕಮೆಂಟ್ನಲ್ಲಿ ಹೇಳಿ, ನಿಮ್ಮ ತಿಂಗಳ ಆದಾಯ ಎಷ್ಟು, ಯಾವ ಹಸಲ್ ಪ್ರಯತ್ನಿಸುತ್ತೀರಿ. ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಿ. ಜೈ ಹಿಂದ್.